ದಿನ ಒಂದೇ ತರ ಸಾರ್ ತಿಂದ ಬೋರ್ ಆಗಿದ್ರ ಈ ರೆಸಿಪಿನ ಟ್ರೈ ಮಾಡ್ರಿ. ಚೆನ್ನಂಗಿ ಬೇಳೆ ಯೂಶುವಲಿ ಮಸೂರ್ ದಾಲ್ ಅಂತೇವಲ್ಲ ಅವೇ, ಬಟ್ ಇದು ಬೇಳೆ ಅಲ್ಲ, ಪೂರ್ತಿ ಚೆನ್ನಂಗಿ ಕಾಳು. ಆಕ್ಚುಲಿ ಈ ಬೇಳೆನ ನಾವು ಕುಕ್ಕರ್ ಹಾಕೊಂಡು ಕುದಿಸ್ಕೊಳೋಕ್ಕಿಂತ ಸೆಪರೇಟ್ ಓಪನ್ಲಿ ಕುದಿಸ್ಕೊಂಡ್ರೆ ಈ ರೆಸಿಪಿ ಬಹಳ ರುಚಿ ಆಗತ್ತ. ಬಟ್ ನನ್ನ ಕಡೆ ಟೈಮ್ ಇಲ್ಲ ಅಂತಂದ ಇದನ್ನ ನಾನು ಕುಕ್ಕರ್ದಾಗ ಹಾಕಿ ಕುದಿಸ್ಕೊಳಕತ್ತೀನಿ. ಜಸ್ಟ್ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಟೊಮ್ಯಾಟೊ, ಅರ್ಶಿಣ ಪುಡಿ, ಉಪ್ಪು ಹಾಕೊಂಡು ಬೇಳೆ ಒಡಿಬೇಕು ಅಷ್ಟು ವಿಸಿಲ್ ಅನ್ನ ನಾ ಕೊಟ್ಕೊಂಡು ಕುದಿಸ್ಕೊಂಡು ರೆಡಿ ಇಟ್ಕೊಳಕತ್ತೀನಿ. ನೋಡ್ರಿಲೆ ನೋಡ್ಬೋದು, ಇದು ಚಂದಾಗ ಕುದ್ದೈತಿ ನಮ್ಮ ಬ್ಯಾಳಿ ಇಲ್ಲೇ. ಈಗ ಈ ಕಡೆ ಒಂದ್ ಸ್ವಲ್ಪ ಒಣ ಕೊಬ್ಬರಿ ತಗೊಂಡು ಅದನ್ನ ಒಣ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಹಂಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದನ್ನ ಫೈನ್ ಪೇಸ್ಟ್ ಆಗಿ ಮಾಡಿ ಇಟ್ಕೊಳಕತ್ತೀನಿ. ಈಗ ಒಂದ್ ಕಡೆ ಬ್ಯಾಳಿ ಕುದ್ದೈತಿ, ಆಮೇಲೆ ಮಸಾಲೆ ರೆಡಿ ಐತಂದ ಬಳಿಕ ಇದಕ್ಕೆ ಒಗ್ಗರ್ನಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಚಟಾಪಟ ಅಂದ್ಮೇಲೆ ಉದ್ದಗ ಹೆಚ್ಕೊಂಡಂತ ಒಂದ್ ಉಳ್ಳಾಗಡ್ಡಿನ ಇದಕ್ಕೆ ಹಾಕೊಂಡು ಅದ್ರ ಜೊತೆನೆ ಇಲ್ಲೇ ನಾನು ಕರಿಬೇವು ಹಾಕೊಳಕತ್ತೀನಿ. ನಾವು ಹಾಕೊಂಡಂತ ಉಳ್ಳಾಗಡ್ಡಿ ಚಂದಾಗ ಗೋಲ್ಡನ್ ಬ್ರೌನ್ ಆದ್ಮ್ಯಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಂತ ಕೊಬ್ಬರಿ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡ ಇದನ್ನ 5 ಮಿನಿಟ್ ನಾವು ಲೋ ಫ್ಲೇಮ್ ಒಳಗ ಚಂದಾಗ ಫ್ರೈ ಮಾಡ್ಕೊಂಡ ಇದಕ್ಕೆ ನಮ್ಮ ಟೇಸ್ಟ್ ಅಕಾರ್ಡಿಂಗ್ ಸ್ವಲ್ಪ ಕೆಂಪು ಖಾರ ಪುಡಿ ಹಾಕೊಂಡು ನಾವಿಲ್ಲೇ ಚಂದಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಮಸಾಲೆ ಚಂದಾಗ ಹುರ್ಕೊಂಡೈತಿ ಅಂದ ಬಳಿಕ ನಾವು ಆಲ್ರೆಡಿ ಕುದಿಸಿಟ್ಕೊಂಡಂತ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಮ್ಗೆ ಗಟ್ಟಿ ಬೇಕಪ್ಪ ಅಂತಂದ್ರೆ ನೀರ್ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವ್ ಇದಕ್ಕ ನೀರನ್ನ ಸೇರಿಸ್ಕೋರಿ. ಮೇಲೆ ಕಟ್ ಮಾಡಿದಂತ ಕೊತ್ತಂಬರಿ ಹಾಕೊಂಡು ಇದಕ್ಕ ಚಲೋ ಕುದಿಸ್ಕೊಂಡು ರೆಡಿ ಆಯ್ತು ನೋಡ್ರಿ. ಅಗ್ದಿ ಟೇಸ್ಟಿ ಮಸೂರ್ ದಾಲ್ ಅಂದ್ರೆ ಚೆನ್ನಂಗಿ ಬೇಳೆ ಸಾರ್. ಯಾವಾಗಾದ್ರೂ ಫಾರ್ ಅ ಚೇಂಜ್ ಅಂತ ನಿಮ್ಮ ಮೆನ್ಯೂದಾಗ ಈ ರೆಸಿಪಿನ ಆಡ್ ಮಾಡ್ರಿ, ಬಹಳ ರುಚಿ ಆಗತ್ರಿ ಈ ಸಾರು. ಹಂಗ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ರಿ. ನಿಮ್ಗ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡ್ರಿ. ಹಂಗ ನಾ ಮಾಡೋ ರೆಸಿಪೀಸ್ ನಿಮ್ಗ ಇಷ್ಟ ಆಕ್ಕವಂತಂದ್ರ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡ್ರಿ.